ನಮ್ಮ ಅತ್ತೆಯವರಾದಂಥ ಶ್ರೀಮತಿ ಜಯಲಕ್ಷ್ಮಿ ಚಂದ್ರಶೇಖರ್ ಅವರು ಬರೆದಿರುವಂತಹ ಭಕ್ತಿ ಸಂಗೀತ ಮಾಲೆ ಈ ಪುಸ್ತಕದ ಹಾಡುಗಳನ್ನ ಅವರೇ ಕಟ್ಟಿ ಬೆಳೆಸಿರುವಂತಹ ಶ್ರೀ ರಾಜರಾಜೇಶ್ವರಿ ಸಂಘದ ಸದಸ್ಯನಿಯರೆಲ್ಲರೂ ಕೂಡ ಇವಾಗ ಹೇಳ್ತಾ ಇದ್ದೀವಿ. ಇವತ್ತಿನ ದಿವಸ ವಿಶೇಷ ಏನಂದ್ರೆ ನಮ್ಮ ಅತ್ತೆ ಮಾವನವರ ಮದುವೆ ಆಗಿ 60 ವರ್ಷಗಳಾಗಿದೆ. 60 ವರ್ಷದ ದಾಂಪತ್ಯ ಜೀವನದ ಈ ಶುಭ ಸಂದರ್ಭದಲ್ಲಿ ಇವತ್ತು ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ದೀವಿ. ಈಗ ನಮ್ಮ ಅತ್ತೆಯವರೇ ರಚಿಸಿರುವಂಥ ಭಕ್ತಿಗೀತೆಗಳನ್ನ ನಾವು ಹಾಡ್ತಾ ಇದ್ದೀವಿ. ಈ ಗೀತೆಗಳನ್ನ ನಮ್ಮ ಅತ್ತೆಯವರೇ ರಾಗ ಸಂಯೋಜನೆ ಮಾಡಿ ಮತ್ತೆ ಸಾಹಿತ್ಯನ ಸಂಯೋಜನೆ ಮಾಡಿ ಎಲ್ಲರಿಗೂ ಕಲಿಸ್ಕೊಟ್ಟಿದ್ದಾರೆ. ಈಗ 30 ವರ್ಷಗಳಿಂದ ರಾಜರಾಜೇಶ್ವರಿ ಸಂಘವನ್ನು ನಡೆಸ್ತಾ ಇದ್ದಾರೆ. ಅನೇಕರಿಗೆ ಲಲಿತಾ ಸಹಸ್ರನಾಮ ಮತ್ತೆ ಶಂಕರಾಚಾರ್ಯ ಸ್ತೋತ್ರಗಳು ಮತ್ತೆ ಅವರೇ ರಚಿಸಿರುವಂಥ ಹಾಡುಗಳನ್ನ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಈ ದಿನ ನಾವೆಲ್ಲರೂ ಕೂಡ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈಗ ಅವರ ಬಗ್ಗೆ ಒಂದು ವಿಷಯಗಳನ್ನ ಶ್ರೀಮತಿ ಚಂದ್ರಶೇಖರ್ ಅವರು ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ನನಗೆ ಅವ್ರ ಪರಿಚಯ ಆಗಿದ್ದು ನನ್ನ ಮದುವೆ ಆದಾಗ 1986 ಇಸ್ವಿಯೊಳಗೆ. ಆವಾಗ ನಾವು ಅವರು ರಾಮಣ್ಪ ಸರ್ಕಲಲ್ಲಿ ಇದ್ರು, ರಾಮದೇವ್ರ ದೇವಸ್ಥಾನಕ್ಕೆಲ್ಲ ಬರೋರು. ಆಮೇಲೆ ನಾವು ಅವಾಗೆಲ್ಲ ನೋಡ್ತಾ ಇದ್ವಿ. ಆಮೇಲೆ ಸ್ವರ್ಣಗೌರಿ ಪೂಜೆಗೆ ಹೋದಾಗ ನಮ್ಮ ಅತ್ತೆಯವರು ನನ್ನ ಕೈಯಿಂದ ಬಾಗಿಣ ಕೊಡಿಸಿದ್ರು. ಅವಾಗ ಅವ್ರು ಚೆನ್ನಾಗಿರಮ್ಮ ಅಂತ ಹೇಳಿ ಬಾಯಿ ತುಂಬ ಹರಿಸಿದ್ರು. ಅದೇ ಇವತ್ತವರೆಗೂ ನಡ್ಕೊಂಡು ಬರ್ತಾ ಇದೆ. ಅವ್ರ ಆಶೀರ್ವಾದ ಸದಾ ಇರಲಿ. ಆಮೇಲೆ ಅವರು ತುಂಬ ಚೆನ್ನಾಗಿ ಸಂಗೀತ ಕಚೇರಿಗಳೆಲ್ಲ ಮಾಡ್ತಿದ್ರು. ಅವರು ಅವ್ರ ಅಕ್ಕ ಸೇರಿಕೊಂಡು ಅದೆಲ್ಲ ನಾನು ಸುಮಾರು ಸಲ ಕೇಳಿದ್ದೀನಿ. ಆಮೇಲೆ ನಾವು ಈ ಕಡೆ ಮನೆ ಕಟ್ಸ್ಕೊಂಡು ಬಂದಮೇಲೆ ಅವ್ರನ್ನ ಸ್ವಲ್ಪ ಯಾವಾಗವಾಗೋ ಭೇಟಿ ಆಗ್ತಿತ್ತು ಅಷ್ಟೇ ವಿನಃ ಅಲ್ಲಿ ಇದ್ದ ರಾಮದೇವ ದೇವಸ್ಥಾನ ಯಾವಾಗಲೂ ನೋಡ್ತಾ ಇದ್ದೆ. ಆಮೇಲೆ ಈಗ ಅವರು 97 ಇಸ್ವಿಗೆ ಇಲ್ಲೇ ಬಂದ ಮೇಲಿಂದ ನಮ್ಮ ಅವರ ಒಡನಾಟ ಜಾಸ್ತಿ ಆಯಿತು. ಆಮೇಲೆ ಅವರು ನಮಗೆ ಲಲಿತಾ ಸಹಸ್ರನಾಮ ಅದಕ್ಕೆಲ್ಲ ಅಲ್ಲಿ ಲಕ್ಷ ಪಾರಾಯಣ ಎಲ್ಲ ಇದ್ದಾಗೆಲ್ಲ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿ ಎಲ್ಲ ಸೇರ್ಕೊಳ್ಳಿ ಮಾಡಿ ಅಂತ ಹೇಳಿ ತುಂಬ ಆ ಥರ ಧಾರ್ಮಿಕ ಕೆಲಸಗಳನ್ನ ತುಂಬ ಮಾಡಿದ್ದಾರೆ. ನಾನು ಅವರು ಹೇಳಿದ್ದಕ್ಕೇನೆ ನಾನು ಲಲಿತಾ ಸಹಸ್ರನಾಮಕ್ಕೆ ಸೇರಿಕೊಂಡು ಅರ್ಚನೆ ಎಲ್ಲ ಮಾಡಿ ಆಮೇಲೆ ನಾವೆಲ್ಲ ಸೇರಿ ಗಜಗೌರಿ ವ್ರತ ಮಾಡಿದ್ವಿ. ಅದಕ್ಕೆಲ್ಲ ಅವರು ಮುಂದಾಳತ್ವ ವಹಿಸ್ತಾ ಇದ್ರು. ತುಂಬ ನಮ್ಮ ರಾಜರಾಜ ಸಂಘಕ್ಕೊಂದು ಬೆಳವಣಿಗೆ ಮಾಡಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಹೊರಡಿಸೇ ಇಲ್ಲ, ಅಷ್ಟು ಮಾಡಿದ್ದಾರೆ. ಅವ್ರ ಇನ್ನು ಅವ್ರು ಸಾಂಸಾರಿಕ ಜೀವನ ತಗೊಂಡ್ರಂತೂ ಎಲ್ಲರ ಅವ್ರ ಮನೆಗೆ ವಿದ್ಯೆ ಬಂದಿದೆ. ಸರಸ್ವತಿ, ಪಾರ್ವತಿ, ಲಕ್ಷ್ಮಿ 3 ಜನರು ಇಲ್ಲೇ ಇದ್ದಾರೆ. ಅಂತರ ಸಹವಾಸ ನಮಗೆ ಸಿಕ್ಕಿರೋದು, ನಮಗೆ ಅಂತರ ಸಂಘ ಸಿಕ್ಕಿರೋದು ನನಗೆ ಬಹಳ ಪುಣ್ಯ. ನಮ್ಮದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಅವರು ಯಾವುದೇ ಒಂದು ಅಪೇಕ್ಷೆ ಇಲ್ದಿರ ಹೇಳಿಕೊಟ್ಟಿರೋದು. ಒಂದು ಈಗ ಪುರದಾಸರ ಹಾಡಾಗಲಿ, ಆಮೇಲೆ ಲಲಿತಾ ಸಹಸ್ರನಾಮ ಆಗಲಿ, ವಿಷ್ಣು ಸಹಸ್ರನಾಮಗಳು, ಆಮೇಲೆ ಸೌಂದರ್ಯಲಹರಿ ನಮಗೆ ಅಷ್ಟು ಬರ್ತಿರ್ಲಿಲ್ಲ. ಮೇಡಮ್ ಕಷ್ಟ ಆಗುತ್ತೆ ಅಂದರೆ ಏನೂ ಆಗಲ್ಲ, ಹೇಳ್ತಾ ಬರುತ್ತೆ ಅಂತ ಹೇಳಿ ನಮ್ಮನ್ನೆಲ್ಲರನ್ನೂ ಪ್ರೋತ್ಸಾಹ ಮಾಡಿ ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಜನ ಅವ್ರ ಬಗ್ಗೆ ಅದು ಒಂದು 5 ಪದ್ಯ ಒಂದೊಂದು ರಾಗದಲ್ಲಿ ಹಾಗೆ 20 ರಾಗ ಹಾಕ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ ಸೌಂದರ್ಯಲಹರಿನೇ. ಈವನ್ ಸೌಂದರ್ಯಲಹರಿ ಆದಮೇಲೆ ಶಿವಾಂದರಿನೂ ಅದೇ ಥರನೇ 5 ಪದ್ಯಕ್ಕೆ 1 ರಾಗ ಹೇಳ್ಕೊಟ್ಟಿದ್ದಾರೆ. ಆನಂದ ಲಹರಿ ಸುಮಾರು ಎಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಂಗೆ ಸಾಕಾಗಿದೆ ಅಂತ ಎಂದು ಹೇಳ್ತಿರ್ಲಿಲ್ಲ. ಅವರು ನಮ್ಮ ರಾಜರಾಜ ಸಂಘದಿಂದ ನಾವು ಅಲ್ಲಿ ಇದಕ್ಕೆ ಜಯದೇವ ಸರ್ಕಲ್ ಮೇಲೆ ನಮ್ಮ ಶಂಕರ ಮಠಕ್ಕೆ ಚತುರ್ದಶಿ ತ್ರಯೋದಶಿ ಹೋಗ್ಬಿಟ್ಟು ಆನಂದ ಲಹರಿ ಮತ್ತು ಶಿವಾನಂದ ಲಹರಿ ಪ್ರತಿ ತಿಂಗಳು ಹೇಳ್ತಾ ಇದ್ವಿ. ಆಮೇಲೆ ಹುಣ್ಣಿಮೆ ದಿವಸ ರಿಂಗ್ ರೋಡ್ ಶಾರದಾ ಮಂದಿರದಲ್ಲಿ ಹುಣ್ಣಿಮೆ ತಪ್ಪಿಸ್ತಾನೆ ಇರಲಿಲ್ಲ. ಅದಾದಮೇಲೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಮ್ಮ ಜೊತೆಗೆ ಅವರು ಆ ಒಂದು ಸಮಯ ಪ್ರಜ್ಞೆ ಅಂತಾರಲ್ಲ, ಅದು ತುಂಬ ಇದೆ ಅವ್ರ ಹತ್ರ. ಅವ್ರು ನೋಡಿ ನಾನು ಸುಮಾರು ಕಲ್ತಿದ್ದೀನಿ. ಆಮೇಲೆ ಏನಾದರೂ ನಂಗೆ ಸುಮ್ಮನೆ ಕಷ್ಟ ಆಗಿತ್ತು ಅಂತ ಏನೋ ಮನಸ್ಸಿಗೆ ಬೇಜಾರಾಗಿತ್ತು. ಇದು ನನ್ನ ಸ್ವಾರ್ಥ ಹೇಳ್ತಾ ಇದ್ದೀನಿ, ನನ್ನ ಒಂದು ಅನಿಸಿಕೆಗಳು ಹೇಳ್ತಾ ಇದ್ದೀನಿ. ನೋಡಿರಿ ಮೇಡಮ್ ಹಿಂಗೆ ಆಗ್ಬಿಟ್ಟಿದೆ ಹಿಂಗೆ ಅಂತಂದರೆ ಏನಿಲ್ಲ, ನಂಗೆ ಲಲಿತಾ ಸಹಸ್ರ ಬರುತ್ತಲ್ಲ ಹೇಳ್ಕೊ, ಹಾಗೆ ಎಲ್ಲ ಸರಿ ಹೋಗುತ್ತೆ, ಇಂಥ ಪದ್ಯ ಹೇಳ್ಕೊಂಡ್ರೆ ಸರಿ ಹೋಗುತ್ತೆ ಅಂತೆಲ್ಲ ಹೇಳೋರು. ಆಮೇಲೆ ಯಾರಿಗಾದ್ರೂ ಮದುವೆ ಆದಮೇಲೆ ಮಕ್ಕಳಾಗಿಲ್ಲ ಅಂತ ಹೇಳಿದರೆ ಈ ಸೌಂದರ್ಯಲಹರಿ ಈ ಪದ್ಯ 50ನೇ ಅದು ಪದ್ಯಗಳು ಹೇಳ್ಕೊಡ್ರಿ ಅಂತ ಹೇಳೋರು, 14ನೇ ಪದ್ಯ ಹೇಳ್ಕೊಡ್ರಿ ಅಂತ ಹೇಳೋರು. ಆಮೇಲೆ ನಮ್ಮ ಒಂದು ಸಂಸ್ಥೆಯಲ್ಲೇ ನಾನು ಬೇಕು, ನಮ್ಮ ರಿಲೇಟಿವ್ಸಲ್ಲಿ ಇರಲಿಲ್ಲ, ಮಗು ಆಗಿಲ್ಲ ಅಂದರೆ ಕೈಯೊಳಗೆ ಬೆಳೆದ ಮೇಲೆ ಬೆಣ್ಣೆ ಇಟ್ಕೊಂಡು ಲಲಿತಾ ಸಹಸ್ರನಾಮ ಹೇಳಮ್ಮ ಒಳ್ಳೇದಾಗುತ್ತೆ. ಆಮೇಲೆ ಬರೀ ದೇವ್ರನ್ನೂ ಮಾಡಿ ವೈಜ್ಞಾನಿಕವಾಗಿ ಮಾಡಬೇಕು, ಎರಡೂ ಸೇರಿ ಆಗುತ್ತೆ ಅಂತ ಅದು ಒಂದು ತುಂಬ ಹೇಳೋರು. ಆಮೇಲೆ ಇನ್ನೊಂದು ನಾನು ಅವ್ರ ಹತ್ರ ಏನು ನೋಡಿದೆಪ್ಪ ಅಂತಂದರೆ,
98ನೇ ಇಸ್ವಿಯೊಳಗೆ ಒಂದು ಅವರು ಇಷ್ಟೆಲ್ಲ ಮಾಡಿ ಇದನ್ನು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಒಂದು ಹೇಳಿದರು ಅತ್ತೆ ಸೊಸೆ ಹೇಗಿರಬೇಕು ಅಂತ. ಅದು ಇವತ್ತಿಗೂ ನನ್ನ ಮನಸ್ಸಲ್ಲಿ ಕಟ್ಟಿಬಿಟ್ಟಿದೆ, ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ನನಗೆ. 12ವರೆಗೆ ಒಂದು ವನಿತಾ ವಿಹಾರ ಅಂತ ಬರ್ತಿತ್ತು ಆವಾಗೆಲ್ಲ ಭದ್ರಾವತಿ ಒಳಗೆ, ಈಗಲೇ ರೇಡಿಯೋಗಳು ಕಡಿಮೆ. ಆವಾಗ 98ನೇ ಇಸ್ವಿಯಲ್ಲಿ ನಾನು ಮತ್ತೆ ಕೇಳ್ತಾ ಇದ್ದೆ. ಆವಾಗ ಜಯಲಕ್ಷ್ಮಿ ಚಂದ್ರಶೇಖರ್ ಅವರಿಂದ ಒಂದು ಅತ್ತೆ ಸೊಸೆ ಬಗ್ಗೆ ಹೇಗಿರಬೇಕು ಎಂಬುದಕ್ಕೆ ಒಂದು ಇದೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ ಅದು ನಿಜವಾಗ್ಲೂ ಅವ್ರು ಹೇಗೆ ನಡ್ಕೊತಾರೋ ಅದೇ ಥರನೇ ಹೇಳಿದರು. ಭಾಳ ಸಂತೋಷ ಆಯಿತು. ಅದು ನಂಗೆ ಮನಸ್ಸಿಗೆ ತುಂಬಾ ಹಿಡಿಸ್ಬಿಟ್ಟಿದೆ. ಹೀಗೆ ಇವತ್ತಿಗೂ ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮನೆಗೆ ಅವ್ರ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು, ಹೆಣ್ಮಕ್ಳು, ಅಳಿಯಂದ್ರು ಎಲ್ಲರೂ ಚೆನ್ನಾಗಿದ್ದಾರೆ. ಇದೇ ಥರ ಕೊನೆವರೆಗೂ ಆದಿಶಕ್ತಿ ಅವ್ರ ಶಕ್ತಿ ಆರೋಗ್ಯ ಕೊಟ್ಟು ಹೀಗೆ ನಿರಂತರವಾಗಿ ನಡೆಸ್ಕೊಂಡು ಬರಲಿ ಅಂತ ಅವ್ರನ್ನ ಕೇಳ್ಕೊತೀನಿ. ಇಷ್ಟು ಆ ಪ್ಯಾರಾಗ್ರಾಫ್ ಏನು ಬೇಡಲ್ಲ, ಅದು ಹೇಳ ಬೇಡ. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಜಯಲಕ್ಷ್ಮಿ ಚಂದ್ರಶೇಖರ್ ಅವರು ನನಗೆ ವೈಯಕ್ತಿಕವಾಗಿ ಅತ್ತೆ ಆಗಬೇಕು. ಆಮೇಲೆ ಅವರು ನಮಗೆ ಗುರುಗಳು ಸಹಿತ. ಅವರು ನನಗೆ ಎಲ್ಲ ಥರದ ಹಾಡುಗಳು ಮತ್ತು ನನಗೆ ಸೌಂದರ್ಯ ಲಹರಿ, ಪದ್ಯ, ಶಿವಾನಂದ ಲಹರಿ ಇವೆಲ್ಲ ಹೇಳ್ಕೊಟ್ಟಿದ್ದಾರೆ. ಅವರಿಂದ ನಾವು ತುಂಬ ಕಲ್ತಿದ್ದೀವಿ. ಗಿರಿಜಾ ಅವರು ಹೇಳಿದ ಹಾಗೇ ಅವರಿಂದ ಎಲ್ಲ ಥರದ ಸಹನೆ, ಶಾಂತಿ ಮತ್ತು ನಮಗೆ ದೇವರ ಬಗ್ಗೆ ಭಕ್ತಿ ಇವೆಲ್ಲದನ್ನು ಕಲ್ತಿದ್ದೀವಿ. ಅವರು ನಮಗೆ ತುಂಬಾ ಒಳ್ಳೆ ಮಾರ್ಗದರ್ಶಕರಾಗಿದ್ದಾರೆ. ಅವ್ರ ಬಗ್ಗೆ ನಾನೊಂದು ಪೊಯಮ್ ಬರೆದಿದ್ದೀನಿ, ಒಂದು ಕವನ ಬರೆದಿದ್ದೀನಿ. ಅದನ್ನು ಈಗ ಪ್ರಸ್ತುತಪಡಿಸ್ತೀನಿ. ಅವರು ತಮ್ಮ ಮಾವನವ್ರಿಗೂ ಸಹಿತ ಈಗ ಸಮರ್ಪಣೆ ಆಗ್ತಾ ಇದೆ. ಚಂದ್ರಶೇಖರ್ ಅವರಿಗೆ ನಾನು ರಚಿಸಿದ ಒಂದು ಕವನ ಸಮರ್ಪಣೆ. ಹಿರಿಯರೆಂಬ ಹೆಗ್ಗಳಿಕೆಯ ನೀವು ಸದ್ವಿಚಾರಿ, ಹಿರಿಯರೆಂಬ ಹೆಗ್ಗಳಿಕೆಯ ನೀವು ಸದ್ವಿಚಾರಿ. ಎತ್ತರಕ್ಕೆ ಏರಿದರೂ ಗತ್ತನು ತೋರದಾದಿರಿ, ಎತ್ತರಕ್ಕೆ ಏರಿದರೂ ಗತ್ತನು ತೋರದಾದಿರಿ. ಪರಿಪೂರ್ಣ ಜೀವನ ಸಾಗಿಸಿದ ಪರೋಪಕಾರಿ, ಪರಿಪೂರ್ಣ ಜೀವನ ಸಾಗಿಸಿದ ಪರೋಪಕಾರಿ. ಸತ್ಯದಿ ಧರ್ಮದಿ ಸದಾ ಬಾಳನು ಸಾಗಿಸಿದಿರಿ, ಸತ್ಯದಿ ಧರ್ಮದಿ ಸದಾ ಬಾಳನು ಸಾಗಿಸಿದಿರಿ. ಕಿರಿಯರಾಗಿ ತುಂಬಿದ ಕುಟುಂಬದಿ ಜನಿಸಿದಿರಿ, ಕಿರಿಯರಾಗಿ ತುಂಬಿದ ಕುಟುಂಬದಿ ಜನಿಸಿದಿರಿ. ಅಕ್ಕ ತಂಗಿ 4 ಅಣ್ಣಂದಿರ ಪ್ರೀತಿ ಸವಿದಿರಿ, ಅಕ್ಕ ತಂಗಿ 4 ಅಣ್ಣಂದಿರ ಪ್ರೀತಿ ಸವಿದಿರಿ. ದೈವ ಭಕ್ತೆ ಸಂಪನ್ನೆಯ ವರಿಸಿ ಸಂಸಾರಿ ಆದಿರಿ, ದೈವ ಭಕ್ತೆ ಸಂಪನ್ನೆಯ ವರಿಸಿ ಸಂಸಾರಿ ಆದಿರಿ. ಮನದಿ ತಾಳ್ಮೆ ಸಹನೆ ಪ್ರೇಮ ತುಂಬಿಕೊಂಡಿರಿ, ಮನದಿ ತಾಳ್ಮೆ ಸಹನೆ ಪ್ರೇಮ ತುಂಬಿಕೊಂಡಿರಿ. ಉತ್ತಮ ಹುದ್ದೆ ಸೇರಿ ಉನ್ನತೆಯ ಶಿಖರವೇರಿದಿರಿ, ಉತ್ತಮ ಹುದ್ದೆ ಸೇರಿ ಉನ್ನತೆಯ ಶಿಖರವೇರಿದಿರಿ. ಸಂಘ ಸಂಸ್ಥೆಗಳ ಸೇರಿ ಸಹಾಯ ಹಸ್ತವ ಚಾಚಿದಿರಿ, ಸಂಘ ಸಂಸ್ಥೆಗಳ ಸೇರಿ ಸಹಾಯ ಹಸ್ತವ ಚಾಚಿದಿರಿ. ಕರುಣೆ ಪ್ರೀತಿಯ ಮೂರ್ತಿ ಕೀರ್ತಿ ಬಯಸದಾದಿರಿ, ಕರುಣೆ ಪ್ರೀತಿಯ ಮೂರ್ತಿ ಕೀರ್ತಿ ಬಯಸದಾದಿರಿ. ಎಲೆ ಮರೆಯ ಕಾಯಾಗಿ ನಮ್ಮೆಲ್ಲರ ಆದರ್ಶವಾದಿರಿ, ಎಲೆ ಮರೆಯ ಕಾಯಾಗಿ ನಮ್ಮೆಲ್ಲರ ಆದರ್ಶವಾದಿರಿ. ನಮಸ್ಕಾರಗಳೊಂದಿಗೆ ಶ್ರೀಮತಿ ರಾಜೇಶ್ವರಿ. ಪಂಚಮುಖದ ಗಣಪತಿಯೇ, ಪಂಚಮುಖದ ಗಣಪತಿಯೇ, ನಿನ್ನನ್ನಾರಾಧಿಸುವೆ, ಬೇಗನೆ ಸಲಹೋ ಕೈವದನನೇ. ಪಂಚಮುಖದ ಗಣಪತಿಯೇ, ನಿನ್ನನ್ನಾರಾಧಿಸುವೆ, ಬೇಗನೆ ಸಲಹೋ ಕೈವದನನೇ. ಪಂಚಮುಖದ ಗಣಪತಿಯೇ, ಪಂಚಾಮೃತದ ಅಭಿಷೇಕ ಮಾಡುವೆ, ಪಂಚವಸ್ತ್ರದಿಂದ ಅಲಂಕರಿಸುವೆನು. ಪಂಚಾಮೃತದ ಅಭಿಷೇಕ ಮಾಡುವೆ, ಪಂಚವಸ್ತ್ರದಿಂದ
ದ್ರವ್ಯದಿ ನಿನನರ್ಪಿಸುವೆ ಬಿಲ್ವದೂರ್ವಗಳ ನಿನಗರ್ಪಿಸುವೆ ಮಂಗಳ ದ್ರವ್ಯದಿ ನಿನನರ್ಪಿಸುವೆ ಬಿಲ್ವದೂರ್ವಗಳ ನಿನಗರ್ಪಿಸುವೆ ಗಮ ಗಮಿಸುವ ಮಲ್ಲೆ ಮಾಲೆಯ ಹಾಕುವೆ ಒಲಿದು ಪಾಲಿಸು ಮೋದಕ ಪ್ರಿಯನೇ ಗಮ ಗಮಿಸುವ ಮಲ್ಲೆ ಮಾಲೆಯ ಹಾಕುವೆ ಒಲಿದು ಪಾಲಿಸು ಮೋದಕ ಪ್ರಿಯನೇ ಪಂಚಮುಖದ ಗಣಪತಿಯೇ ಪಂಚಕಜಾಯವ ನಿನಗರ್ಪಿಸುವೆ ಪಂಚಭಕ್ಷಗಳ ನೈವೇದಿಸುವೆ ಪಂಚಕಜಾಯವ ನಿನಗರ್ಪಿಸುವೆ ಪಂಚಭಕ್ಷಗಳ ನೈವೇದಿಸುವೆ ಪಂಚಾರತಿಯ ನಿನಗೆ ಮಾಡುವೆ ವರಗಳ ಕರುಣಿಸು ಶ್ರೀ ಜಯ ಗಣಪನೆ ಪಂಚಾರತಿಯ ನಿನಗೆ ಮಾಡುವೆ ವರಗಳ ಕರುಣಿಸು ಶ್ರೀ ಜಯ ಗಣಪನೆ ಪಂಚಮುಖದ ಗಣಪತಿಯೇ ನಿನ್ನನ್ನಾರಾಧಿಸುವೆ ಬೇಗದಿ ಸಲಹೋ ಕರಿವರನನೇ ಪಂಚಮುಖದ ಗಣಪತಿಯೇ 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 ಶ್ರೀ ಶಾರದಾದೇವಿ ಪೇಜ್ ನಂಬರ್ 2 ಶ್ರೀ ಶಾರದಾದೇವಿ ಜ್ಞಾನ ಪ್ರದಾಯಿನಿ ಶ್ರೀ ಶಾರದಾದೇವಿ ದಿವ್ಯ ಜ್ಞಾನ ಪ್ರದಾಯಿನಿ ಶ್ರೀ ಶಾರದಾ ದೇವಿ ಆ
ಶ್ರೀ ಶಂಕರಾಚಾರ್ಯ ಪೇಜ್ ನಂಬರ್ 9. ಶ್ರೀ ಶಂಕರಾಚಾರ್ಯ ಗುರುವರ್ಯ ಸುಜ್ಞಾನವಾರಿಣಿಯ ಹರಿಸೆನ್ನೋಡು ಶ್ರೀ ಶಂಕರಾಚಾರ್ಯ ಗುರುವರ್ಯ ಸುಜ್ಞಾನವಾರಿಣಿಯ ಹರಿಸೆನ್ನೋಡು ಶ್ರೀ ಶಂಕರಾಚಾರ್ಯ ಗುರುವರ್ಯ ಅಜ್ಞಾನಾಂಧಕಾರವನೆ ತೊಲಗಿಸಿ ಜ್ಞಾನ ಜ್ಯೋತಿಯನೆ ಬೆಳಗಿಸಿ ಅಜ್ಞಾನಾಂಧಕಾರವನೆ ತೊಲಗಿಸಿ ಜ್ಞಾನ ಜ್ಯೋತಿಯನೆ ಬೆಳಗಿಸಿ ಶ್ರೀ ಶಂಕರಾಚಾರ್ಯ ಗುರುವರ್ಯ ಸುಜ್ಞಾನವಾಹಿನಿಯ ಹರಿಸೆನ್ನೋಡು ಶ್ರೀ ಶಂಕರಾಚಾರ್ಯ ಗುರುವರ್ಯ ಕಾಲಡಿಯಲ್ಲಿ ಆರ್ಯಾಂಬೆಯ ಉದರದಿ ಜನಿಸಿದ ಶಿವಗುರು ತನಯನೆ ಪೊರೆಯೋ ಕಾಲಡಿಯಲ್ಲಿ ಆರ್ಯಾಂಬೆಯ ಉದರದಿ ಜನಿಸಿದ ಶಿವಗುರು ತನಯನೆ ಪೊರೆಯೋ ವೇದ ಮತವನು ಧರಿಸಿ ಲೋಕವನೆ ಪಾವನಗೈದ ಗುರುವರನೆ ವೇದ ಮತವನು ಧರಿಸಿ ಲೋಕವನೆ ಪಾವನಗೈದ ಗುರುವರನೆ ಶ್ರೀ ಶಂಕರಾಚಾರ್ಯ ಗುರುವರ್ಯ ಸುಜ್ಞಾನವಾಹಿನಿಯ ಹರಿಸೆನ್ನೋಡು ಶ್ರೀ ಶಂಕರಾಚಾರ್ಯ ಗುರುವರ್ಯ ಶ್ರೀ ಶಾರದಾ ದೇವಿಯನು ಶೃಂಗೇರಿಯಲ್ಲಿ ನೆಲೆಗೊಳಿಸಿದ ಪ್ರಭುವೇ ಶ್ರೀ ಶಾರದಾ ದೇವಿಯನು ಶೃಂಗೇರಿಯಲ್ಲಿ ನೆಲೆಗೊಳಿಸಿದ ಪ್ರಭುವೇ ಪಾಷಂಡಿಗಳ ಖಂಡಿಸಿ ಕಾಶ್ಮೀರದಿ ಪೀಠವನೇರಿದ ಶ್ರೀಜಯ ಗುರುವರನೆ ಪಾಷಂಡಿಗಳ ಖಂಡಿಸಿ ಕಾಶ್ಮೀರದಿ ಪೀಠವನೇರಿದ ಶ್ರೀಜಯ ಗುರುವರನೆ ಶ್ರೀ ಶಂಕರಾಚಾರ್ಯ ಗುರುವರ್ಯ ಸುಜ್ಞಾನವಾಹಿನಿಯ ಹರಿಸೆನ್ನೋಡು ಶ್ರೀ ಶಂಕರಾಚಾರ್ಯ ಗುರುವರ್ಯ ಶ್ರೀನಿಧಿ ಹೇಳ್ತಾ ಇದ್ದೆ ಈ ಜಾಗ ಖುಷಿ ಶ್ರೀನಿಧಿ ಪ್ರೇಮ್ ಚೂರಲ್ಲಿ ಶ್ರೀನಿಧಿ ಪ್ರಿಯೇ
ಮಹಾದೇವ ಶಂಭೋ. ಮಹಾದೇವ ಶಂಭೋ ಶಂಕರ ಗೌರೀವರ ಗಂಗಾಧರ ಮಹಾದೇವ ಶಂಭೋ ಶಂಕರ ಗೌರೀವರ ಗಂಗಾಧರ ಮಹಾದೇವ ಶಂಭೋ ಶಂಕರ
ಶ್ರೀ ಮಾರುತಿರಾಯ ನಿನ್ನನ್ನಾಶ್ರಯಿಸಿ ಬಂದಿಹೆನಯ್ಯ ಕರಬಿಡಿದೆನ್ನನು ಸಲಹಯ್ಯ ಹೇ ದೇವ ದೇವನೇ ಶ್ರೀ ಮಾರುತಿರಾಯ ನಿನ್ನನ್ನಾಶ್ರಯಿಸಿ ಬಂದಿಹೆನಯ್ಯ ಕರಬಿಡಿದೆನ್ನನು ಸಲಹಯ್ಯ ಹೇ ದೇವ ದೇವನೇ ಶ್ರೀ ಮಾರುತಿರಾಯ ಅದರಾಸುತನೆಯನ್ನ ಅಂಜಿಕೆಗಳ ಪರಿಹರಿಸಿ ಸಲಹಯ್ಯ ಅಂಜನಾಸುತನೆಯನ್ನ ಅಂಜಿಕೆಗಳ ಪರಿಹರಿಸಿ ಸಲಹಯ್ಯ ಶ್ರೀ ಮಾರುತಿರಾಯ ನಿನ್ನನ್ನಾಶ್ರಯಿಸಿ ಬಂದಿಹೆನಯ್ಯ ದೀನಬಂಧುವೇ ಭಕ್ತವತ್ಸಲ ದಯಾ ಸಿಂಧುವೇ ಅನವರತ ಶ್ರೀರಾಮ ಪಾದ ಸೇವಾ ದುರಂದರನೇ
ಪತಿತರನ್ನು ಪಾವನಗೊಳಿಸುವ ನಾಮ ಪಾಪರಾಶಿಗಳ ದೂರ ಮಾಡುವ ನಾಮ ಪತಿತರನ್ನು ಪಾವನಗೊಳಿಸುವ ನಾಮ ಪಾರ್ವತಿ ರಮಣನು ಬೋಧಿಸಿದ ನಾಮ ಗಂಗೆಯು ಲೋಕವ ರಕ್ಷಿಪ ನಾಮ ಪಾರ್ವತಿ ರಮಣನು ಬೋಧಿಸಿದ ನಾಮ ಗಂಗೆಯು ಲೋಕವ ರಕ್ಷಿಪ ನಾಮ ರಾಮ ರಾಮ ಶ್ರೀ ರಘುರಾಮ ರಾಮ ರಾಮ ಸೀತಾರಾಮ ತಾಪತ್ರಯಗಳ ಕಳೆವ ನಾಮ ಸಾಧು ಸಜ್ಜನರ ಒಲಿವ ನಾಮ ತಾಪತ್ರಯಗಳ ಕಳೆವ ನಾಮ ಸಾಧು ಸಜ್ಜನರ ಕೊರೆವ ನಾಮ ದೀನ ರಕ್ಷಕರ ದಿವ್ಯ ನಾಮ ಜಯ ಮಂಗಳಕರ ಶುಭ ನಾಮ ದೀನ ರಕ್ಷಕರ ದಿವ್ಯ ನಾಮ ಜಯ ಮಂಗಳಕರ ಶುಭ ನಾಮ ರಾಮ ರಾಮ ಶ್ರೀ ರಘುರಾಮ ರಾಮ ರಾಮ ಸೀತಾರಾಮ 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 ನೀಟಂಗಿರಿ 18ನೇ ಪೇಜ್ ನೀಟಾಗಿರ್ಬೇಕು. 18 ನೀಟಂಗೆ ಇರುವೇನು ಹನುಮ ನೀ ಕೊಟ್ಟಿದ್ದನ್ನ ಅನುಭವಿಪೆ ಹನುಮ ನೀಟಂಗೆ ಇರುವೇನು ಹನುಮ ನೀ ಕೊಟ್ಟಿದ್ದನ್ನ ಅನುಭವಿಪೆ ಹನುಮ ನೀಟಂಗೆ ಇರುವೇನು ಹನುಮ ನಾನಿನ್ನ ಏನ ಬೇಡೇನು ಹನುಮ ನಿನ್ನ ನಾಮಾಮೃತವು ಎನ್ನ ಜಿಹ್ವೆಯು ಸತತ ನುಡಿವಂತೆ ಮಾಡು ಹನುಮ ನಾನಿನ್ನ ಏನ ಬೇಡೇನು ಹನುಮ ನಿನ್ನ ನಾಮಾಮೃತವು ಎನ್ನ ಜಿಹ್ವೆಯೊಳು ಸತತ ನುಡಿವಂತೆ ಮಾಡು ಹನುಮ ನೀಟಂಗೆ ಇರುವೇನು ಹನುಮ ನೀ ಕೊಟ್ಟಿದ್ದನ್ನ ಅನುಭವಿಪೆ ಹನುಮ ನೀಟಂಗೆ ಇರುವೇನು ಹನುಮ ಎನ್ನ ಹೃದಯ ನಿರ್ಮಲಗೊಳಿಸು ಹನುಮ ಆ ಹೃದಯ ಕಮಲದಲ್ಲಿ ನೀ ನೆಲೆಯಾಗು ಹನುಮ ಎನ್ನ ಹೃದಯ ನಿರ್ಮಲಗೊಳಿಸು ಹನುಮ ಆ ಹೃದಯ ಕಮಲದಲ್ಲಿ ನೀ ನೆಲೆಯಾಗು ಹನುಮ ಭುವಿಯ ಚಿಂತೆಯಲ್ಲಿ ಬಿಡಿಸೋ ಹನುಮ ಅನವರತ ನಿನ್ನಯ ಚಿಂತನೆಯ ಕರುಣಿಸು ಹೇ ಜಯ ಹನುಮ ಭುವಿಯ ಚಿಂತೆಯಲ್ಲಿ ಬಿಡಿಸೋ ಹನುಮ ಅನವರತ ನಿನ್ನಯ ಚಿಂತನೆಯ ಕರುಣಿಸು ಹೇ ಜಯ ಹನುಮ ನೀಟಂಗೆ ಇರುವೇನು ಹನುಮ ನೀ ಕೊಟ್ಟಿದ್ದನ್ನ ಅನುಭವಿಪೆ ಹನುಮ ನೀಟಂಗೆ ಇರುವೇನು ಹನುಮ ನೀಟಂಗೆ ಇರುವೇನು ಹನುಮ ನೀಟಂಗೆ ಇರುವೇನು ಹನುಮ ಷೋಡಶದಾನ. ಷೋಡಶ ಇನ್ಯಾವ್ದು ಹೇಳಿದ್ರಾ? ಸರ್ವಮಿಷ್ಟ ಹಾ, ಹೇಳಿ. ಅದಾದ್ಮೇಲೆ ಆಶೀರ್ವದಿಸ್ತಾರೆ. ಹಾ ಅದಕ್ಕೆ ಅಡ್ಡಿ. ಹೌದಾ, ಅದಾದ್ಮೇಲೆ ಹೌದಾ, ಆಶೀರ್ವದಿಸ್ತಾರೆ. ಎಷ್ಟನೇ ಪೇಜಪ್ಪ? 11 11ನೇ ಪೇಜು ಸರ್ವ
फल प्रदायिनी सर्वेश्वरी सर्वमङ्गले सदा रक्षिसम्मनु सर्वाभीष्ट फल प्रदायिनी सर्वेश्वरी सर्वमङ्गले सदा रक्षिसम्मनु सर्वाभीष्ट फल प्रदायिनी सदा शिवमनोमणि सदा शिवमनोमणि सच्चिदानन्द स्वरूपिणी सदा शिवमनोमणि सच्चिदानन्द स्वरूपिणी सर्वाभीष्ट फल प्रदायिनी सर्वेश्वरी सर्वमङ्गले सदा रक्षिसम्मनु सर्वाभीष्ट फल प्रदायिनी सकल पाप विमोचिनी अनन्य कैवल्य प्रदायिनी सकल पाप विमोचिनी अनन्य कैवल्य प्रदायिनी सदा शिव हृदय निवासिनी सदा शिव हृदय निवासिनी सदा जय प्रदायिनी सदा शिव हृदय निवासिनी सदा जय प्रदायिनी सर्वाभीष्ट फल प्रदायिनी सर्वेश्वरी सर्वमङ्गले सदा रक्षिसम्मनु सर्वाभीष्ट फल प्रदायिनी सकल दैत्य विमर्दिनी सर्वैश्वर्य विवर्धिनी सकल दैत्य विमर्दिनी सर्वैश्वर्य विवर्धिनी सर्वाभरण विभूषिणी सर्वाभरण विभूषिणी श्री जय जय जगदीश्वरी सर्वाभरण विभूषिणी श्री जय जय जगदीश्वरी सर्वाभीष्ट फल प्रदायिनी सर्वेश्वरी सर्वमङ्गले सदा रक्षिसम्मनु सर्वाभीष्ट फल प्रदायिनी
ಸಿದ್ಧಿ ಬುದ್ಧಿಗಳ ನೀಡುತ್ತ ಸಲಹು ಸಕಲ ವಿದ್ಯೆಗಳ ಕರುಣಿಸು ಸಿದ್ಧಿ ಬುದ್ಧಿಗಳ ನೀಡುತ್ತ ಸಲಹು ಸಕಲ ವಿದ್ಯೆಗಳ ಕರುಣಿಸು ಆಯುರಾರೋಗ್ಯ ಸಂಪದ ನೀಡುತ್ತ ಕರುಣಿಸಿ ಸಲಹು ಶ್ರೀ ಜಯ ಗೌರಿ ಆಯುರಾರೋಗ್ಯ ಸಂಪದ ನೀಡುತ್ತ ಕರುಣಿಸಿ ಸಲಹು ಶ್ರೀ ಜಯ ಗೌರಿ ಆಶೀರ್ವದಿಸು ದೇವಿ ಸದಾ ಯಮ್ಮನಾಶೀರ್ವದಿಸು ಸಕಲ ಸೌಭಾಗ್ಯವ ನೀಡುತ್ತ ಸಲಹು ಆಶೀರ್ವದಿಸು ದೇವಿ ಸದಾ ಯಮ್ಮನಾಶೀರ್ವದಿಸು ಇದು ನಾವು ಮೊಬೈಲ್ ಪೂರ್ಣಾನುಗ್ರಹ ಸ್ಟಾರ್ಟ್ ಮಾಡಿ. ಪರಿಪೂರ್ಣಾನಂದ ಸದ್ಗುರು ರೂಪಿಣಿಯೇ ಪರಮೇಶ್ವರಿ ತಾಯೇ ದೇವಿ ಶಾರದೆಯೇ ಪರಿಪೂರ್ಣಾನಂದ ಸದ್ಗುರು ರೂಪಿಣಿಯೇ ಪರಮೇಶ್ವರಿ ತಾಯೇ ದೇವಿ ಶಾರದೆಯೇ ಪೂರ್ಣ ಅನುಗ್ರಹವ ಮಾಡುತ್ತಾಯೇ ಭಕ್ತಿ ಜ್ಞಾನ ಸೌಭಾಗ್ಯವ ನೀತು ಪೂರ್ಣ ಅನುಗ್ರಹವ ಮಾಡುತ್ತಾಯೇ ನಿನ್ನನುಗ್ರಹವಿದೆ ನಿಲುಕದಾವುದು ತಾಯೇ ಅಸ್ಥಿರವಾದುದ ಇಚ್ಛಿಸೆ ತಾಯೇ ನಿನ್ನನುಗ್ರಹವಿದೆ ನಿಲುಕದಾವುದು ತಾಯೇ ಅಸ್ಥಿರವಾದುದ ಇಚ್ಛಿಸೆ ತಾಯೇ ನಿನ್ನ ಚರಣಾಂಬುಜದೊಳು ದಾಸಾನುದಾಸಿಯಾಗಿರೆ ಅನುಗ್ರಹಿಸು ಶಾರದೆಯೇ ನಿನ್ನ ಚರಣಾಂಬುಜದೊಳು ದಾಸಾನುದಾಸಿಯಾಗಿರೆ ಅನುಗ್ರಹಿಸು ಶಾರದೆಯೇ ಪೂರ್ಣ ಅನುಗ್ರಹವ ಮಾಡುತ್ತಾಯೇ ಭಕ್ತಿ ಜ್ಞಾನ ಸೌಭಾಗ್ಯವ ನೀತು ಪೂರ್ಣ ಅನುಗ್ರಹವ ಮಾಡುತ್ತಾಯೇ ಪೂರ್ಣ ಅನುಗ್ರಹವ ಮಾಡುತ್ತಾಯೇ ಪೂರ್ಣ ಅನುಗ್ರಹವ ಮಾಡುತ್ತಾಯೇ ಕೊಟ್ಬಿಡ ಕೊಡಿ. ಮಂಗಳಂ ಶುಭ ಮಂಗಳಂ ರಾಜರಾಜೇಶ್ವರಿ ಮಂಗಳಂ ಮಂಗಳನಾಯಕಿ ಶ್ರೀ ಜಗಜನನಿ ಮಧುರಿತ ಭಾಷಿಣಿ ಶ್ರೀ ಮೀನಾಕ್ಷಿ ಶಂಕರಿ ಶಾಂಭವಿ ಶಾಂತ
ಲಲಿತಾ ಸಹಸ್ರನಾಮ ಹೇಳಿ ಇನ್ನು ಮತ್ತೆ ಅವ್ರ ರಚನೆಗಳನ್ನೆಲ್ಲ ಹೇಳಿ ಪ್ರಾರ್ಥನೆ ಮಾಡಿಕೊಂಡಿರುವಂಥ ರಾಜರಾಜೇಶ್ವರಿ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಶಕ್ತಿ ಕೊಡಬೇಕು.